ಅದೊಂದು ಅಡ್ಡದಾರಿ. ಚಿತ್ರದುರ್ಗ ಟು ಪಟ್ಟಣಗೆರೆ ಶೆಡ್, ಕಿಡ್ನ್ಯಾಪ್ ಟು ಮರ್ಡರ್, ಮರ್ಡರ್ ಟು ಮೋರಿ. ಈಗ ಡೈರೆಕ್ಟ್ ಕಂಬಿ ಹಿಂದಿರೋ ಚಿತ್ರರಂಗದ ಭೂಪತಿಗೆ ಸೆರೆವಾಸ ನರಕ ಆಗ್ಬಿಟ್ಟಿದೆ. ಕಂಬಿಯಲ್ಲಿ ಬಂಧಿಯಾಗಿರೋ ಸೊರಗಿ ಹೋಗಿರುವಂಥ ಚಕ್ರವರ್ತಿ ಹೊರಗಡೆ ಬರೋಕಾಗದೆ ಒದ್ದಾಡ್ತಾ ಇದ್ದಾರೆ. ಹುಟ್ಟಿನ ದಿನವೂ ಮಂಕಾಗಿದ್ದ ದಾಸ ಆ ದಿನ ಕೋರ್ಟ್ಗೆ ವಿಶೇಷ ಮನವಿ ಸಲ್ಲಿಸಿದ್ದಾರೆ. ಆ ಒಂದು ಕ್ಷಣ, ಆ ಒಂದು ನಿರ್ಧಾರ, ಆ ಒಂದು ಘಳಿಗೆ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ದರ್ಶನ್ ಜೀವನದಲ್ಲಿ ರಪ್ ಅಂತ ಪಾಸ್ ಆಗದಿದ್ರೆ ಇವತ್ತು ನಮ್ಮ ಹೀರೋ ನಮ್ಮ ಜೊತೆ ಗ್ರಾಂಡ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು ಅನ್ನೋದು ಸಾಕಷ್ಟು ಡಿ ಫ್ಯಾನ್ಸ್ ಮನದಾಳದ ನೋವಿನ ಮಾತು. ಚಾಲೆಂಜಿಂಗ್ ಸ್ಟಾರ್ ಕೂಡ ಫ್ಯಾಮಿಲಿ ಜೊತೆ ಇದ್ದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ರು. ಆದ್ರೀಗ ಅದೇ ದಿನ ಸ್ಟಾರ್ ಸೆಲೆಬ್ರಿಟಿ ಮಂಕಾಗಿದ್ದಾರೆ. ಜೈಲು ವಾಸಕ್ಕೆ ಸೊರಗಿ ಸೋತು ಹೋದ್ರ ನಟ ದರ್ಶನ್. ಹುಟ್ಟು ಹಬ್ಬದ ದಿನವೇ ಕೋರ್ಟ್ಗೆ ವಿಶೇಷ ಮನವಿ ಸಲ್ಲಿಕೆ. ಫೆಬ್ರವರಿ 16 ದರ್ಶನ್ ಅಭಿಮಾನಿಗಳ ಹಬ್ಬದ ದಿನ. 49ನೇ ವರ್ಷಕ್ಕೆ ಕಾಲಿಟ್ಟ ಲೈಟ್ ಬಾಯ್ 2 ಚಾಲೆಂಜಿಂಗ್ ಸ್ಟಾರ್ ಗ್ರ್ಯಾಂಡ್ ಆಗಿ ಬರ್ತ್ಡೇ ದಿನವನ್ನ ವೆಲ್ಕಮ್ ಮಾಡ್ತಾ ಎಂಜಾಯ್ ಮಾಡಬೇಕಾಗಿತ್ತು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಜೈಲಲ್ಲೇ ನಟ ದರ್ಶನ್ ಕೈದಿಗಳ ಜೊತೆಗೆ ಕೇಕ್ ಕತ್ತರಿಸಿದ್ರು. ಈ ಮಧ್ಯೆ ಅದೇ ದಿನ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮಹತ್ವದ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಕರಣದ ವಿಚಾರಣೆಯನ್ನ ಲೇಟ್ ಮಾಡದೆ ಡೇ ಟು ಡೇ ಅಂದ್ರೆ ಪ್ರತಿದಿನವೂ ವಿಚಾರಣೆ ನಡೆಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಅಂದಹಾಗೆ 2025ರ ಆಗಸ್ಟ್ 14ರಂದು ಜಾಮೀನು ರದ್ದುಗೊಂಡ ಬಳಿಕ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಪ್ರಮುಖ 7 ಆರೋಪಿಗಳು ಜೈಲು ಸೇರಿದ್ರು. ಇದೀಗ ದರ್ಶನ್ ಜೈಲು ಸೇರಿ ಬರ್ತಿ 6 ತಿಂಗಳು ಕಳೆದಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ಅವರ ಕಾನೂನು ತಂಡ ಹೊಸ ತಂತ್ರವನ್ನ ರೂಪಿಸಿದೆ. ಪ್ರಕರಣದ ವಿಚಾರಣೆ ನಡೆಯುತ್ತಿರುವ 57ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಸಿಆರ್ಪಿಸಿ ಸೆಕ್ಷನ್ 309ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಪ್ರಕ್ರಿಯೆ ವಿಳಂಬ ಮಾಡದೆ ಡೇ ಟು ಡೇ ಅಂದರೆ ಪ್ರತಿದಿನವೂ ವಿಚಾರಣೆ ನಡೆಸುವಂತೆ ಮನವಿ ಮಾಡಲಾಗಿದೆ. ಪ್ರಕರಣದ ವಿಚಾರಣೆ ತ್ವರಿತಗತಿಯಲ್ಲಿ ನಡೆದು ಪ್ರಮುಖ ಸಾಕ್ಷ್ಯಗಳ ವಿಚಾರ ಮುಗಿದ್ರೆ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸಲು ದಾರಿ ಸುಲಭ ಆಗುತ್ತೆ ಅನ್ನೋದು ದರ್ಶನ್ ಲೆಕ್ಕಾಚಾರ. ಹೀಗಾಗಿಯೇ ವಿಚಾರಣೆಯನ್ನ ಪ್ರತಿದಿನ ನಡೆಸುವಂತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗಾಗಲೇ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗಿದ್ದು ಮುಂದಿನ ದಿನಗಳಲ್ಲಿ ಈ ಅರ್ಜಿ ವಿಚಾರಣೆ ನಿರ್ಣಾಯಕವಾಗಲಿದೆ. ಒಟ್ಟಿನಲ್ಲಿ ಜೈಲಿನಲ್ಲಿ 6 ತಿಂಗಳು ಕಳೆದ ನಂತರ ನಟ ದರ್ಶನ್ ಬಿಡುಗಡೆಗಾಗಿ ಕಾನೂನು ಹೋರಾಟದ ವೇಗ ಹೆಚ್ಚಿಸುತ್ತಿದ್ದಾರೆ. ಇದು ವರ್ಕೌಟ್ ಆಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.